ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಅಮರೇಶ್. ನಾವು ಇವತ್ತು ವಿಡಿಯೋದಲ್ಲಿ ಕೆನಡಾ ವೀಸಾ ಪ್ರೊಸೆಸ್ ಯಾವ ಥರ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಸೊ ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಫುಲ್ಲು ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಇರೋದ್ರಿಂದ ಕೆನಡಾ ವೀಸಾ ಪ್ರೊಸೆಸ್ ಫುಲ್ ಆ್ಯಂಡ್ ಫುಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಲಾಸ್ಟ್ವರೆಗೂ ನೋಡಿ. ಮತ್ತು ಟಾಪಿಕ್ ವಿಷಯಕ್ಕೆ ಬಂದರೆ ಕೆನಡಾ ವೀಸಾ ಪ್ರೊಸೆಸ್ಸು ಯಾವ ಥರ ಇರುತ್ತೆ. ಕೆನಡಾ ವೀಸಾ ಬಂದುಬಿಟ್ಟು ನಿಮಗೆ ಸ್ಟಿಕ್ಕರ್ ವೀಸಾ ಬರುತ್ತೆ. ನಾವೆಲ್ಲನೂ ಫಸ್ಟು ಅರ್ಲಿಯೆಸ್ಟ್ ಯಾವ ಥರ ಇತ್ತು ಅಂತ ಹೇಳಿದ್ರೆ ನಿಮಗೆಲ್ಲನೂ ಫಿಸಿಕಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಲಾಂಗ್ ವಿತ್ ದ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡೋ ಥರ ಇತ್ತು. ಇವಾಗೆಲ್ಲ ಆನ್ಲೈನ್ ಪ್ರೊಸೆಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಚೇಂಜ್ ಮಾಡಿದ್ದಾರೆ, ಕಂಪ್ಲೀಟ್ ಪ್ರೊಸೆಸ್ ಚೇಂಜ್ ಮಾಡಿ ಎಲ್ಲ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ. ಸೊ ಆನ್ಲೈನ್ ಇರೋದ್ರಿಂದ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ನೂ ಸ್ಕ್ಯಾನ್ ಮಾಡಿ ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅಪ್ಲಿಕೇಶನ್ ಫಾರ್ಮು ನಾವೆಲ್ಲ ರಿಜಿಸ್ಟರ್ ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮು ಎಲ್ಲ ನಿಮ್ಮ ಪರ್ಸ್ನಲ್ ಡೀಟೇಲ್ಸು, ಫ್ಯಾಮಿಲಿ ಡೀಟೇಲ್ಸು, ನಿಮ್ಮ ವರ್ಕ್ ಡೀಟೇಲ್ಸು ಎಲ್ಲನೂ ನಾವು ಆನ್ಲೈನಲ್ಲಿ ಫಿಲ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದರೆ ಡಾಕ್ಯುಮೆಂಟು ನಿಮ್ಮದು ಫಸ್ಟ್ ಆ್ಯಂಡ್ ಲಾಸ್ಟ್ ಪೇಜು ಪಾಸ್ಪೋರ್ಟ್ ಕಾಪಿ, ಮತ್ತು ನಿಮ್ಮದು ಫೈನಾನ್ಷಿಯಲ್ ಡಾಕ್ಯುಮೆಂಟು, ಬ್ಯಾಂಕ್ ಸ್ಟೇಟ್ಮೆಂಟು, 3 years ITR, ಮತ್ತು ನೀವು ವರ್ಕಿಂಗ್ ಅಂತ 3 months ಪೇ ಸ್ಲಿಪ್ಪು, ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ ನಿಮ್ಮದು GST ಕಾಪಿ, ಮತ್ತು ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟು, ಇಲ್ಲ ನೀವು ರಿಟೈರ್ಡ್ ಅಂತ ಹೇಳಿದ್ರೆ ನಿಮ್ಮ ರಿಟೈರ್ಡ್ ಪೆನ್ಷನ್ ಕಾಪಿ ಆಗಲಿ, ರಿಟೈರ್ಮೆಂಟ್ ಪ್ರೂಫ್ ಆಗಲಿ, ಆ ಥರ ಕೊಡಬೇಕು. ಮತ್ತು ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಅವರು NOC ಲೆಟರ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಇದು ಮ್ಯಾಂಡೇಟ್ರಿ ಇರುತ್ತೆ. ಮತ್ತು ಯಾರಾದರೂ ವರ್ಕಿಂಗ್ ಎಂಪ್ಲಾಯಿ ಇದ್ದರೆ ಅವ್ರ ಕಡೆಯಿಂದ NOC ತರಬೇಕಾಗುತ್ತೆ. ಇವಾಗ ಯಾರೋ ಬೇರೆ ಹಳೆ ಕಂಪ್ನಿ ಬಿಟ್ಬಿಟ್ಟು ಹೊಸ ಕಂಪ್ನಿಗೆ ಜಾಯ್ನ್ ಆಗಿದ್ದೀರಾ, ಸೊ ನಮ್ಮದು ಪೇ ಸ್ಲಿಪ್ ಇಲ್ಲ ಸರ್ ಅಂತ ಹೇಳಿದ್ರೆ ನಿಮ್ಮದು ರಿಲೀವಿಂಗ್ ಲೆಟರು ಮತ್ತು ಆಫರ್ ಲೆಟರು ಇದು ಕೊಡಬೇಕು ವೀಸಾ ಪ್ರೊಸೆಸಿಂಗ್ಗೆ. ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಕೊಡಬೇಕು. ಆಧಾರ್ ಕಾರ್ಡ್ ನಂಬರ್ ಇಸ್ ಮ್ಯಾಂಡೇಟ್ರಿ ಕೆನಡಾ ವೀಸಾಗೆ. ಸೊ ಕೆಲವರು ಇಲ್ಲ ಸರ್ ನಾವೇನು ಕೊಡಬೇಕು, ನಮ್ಮ ಆಧಾರ್ ಕಾರ್ಡ್ ನಂಬರು ಇಟ್ಸ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಕೆನಡಾ ವೀಸಾಗೆ ಆ ಥರ ಆಗೋಲ್ಲ. ನಿಮ್ಮ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್ ನಂಬರು ಮ್ಯಾಂಡೇಟ್ರಿ. ಆಧಾರ್ ಕಾರ್ಡ್ ಕಾಪಿ ಸಮೇತ ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಆಧಾರ್ ಕಾರ್ಡ್ ಇಸ್ ಮ್ಯಾಂಡೇಟ್ರಿ. ಕೆಲವರು ನಮ್ಮ ಎಕ್ಸ್ಪೀರಿಯೆನ್ಸು ಒಬ್ಬರು ಪ್ಯಾಸೆಂಜರ್ ಏನು ಮಾಡಿದ್ರು, ಆಧಾರ್ ಕಾರ್ಡ್ ಕೇಳಿದ್ದಕ್ಕೆ ನಾನೇನು ಕೊಡಬೇಕು, ಅದಿಲ್ದಾನೆ ಅಪ್ಲೈ ಮಾಡಿ ಅಂತ ಹೇಳಿದರು. ಬಟ್ ಆ ಥರ ಅದು ಇಟ್ಸ್ ಮ್ಯಾಂಡೇಟ್ರಿ ಅಂದರೆ ಮ್ಯಾಂಡೇಟ್ರಿ ಕೊಡಲೇಬೇಕು, ಅದಿಲ್ಲ ನಾವು ವೀಸಾ ಪ್ರೊಸೆಸ್ ಮಾಡೋಕ್ಕಾಗೋದಿಲ್ಲ. ಸೊ ಡಾಕ್ಯುಮೆಂಟ್ ಲಿಸ್ಟು, ಒರಿಜಿನಲ್ ಪಾಸ್ಪೋರ್ಟ್ ಅದು ಸ್ಕ್ಯಾನ್ ಕಾಪಿ ಇರಬೇಕು ಅಪ್ಲೋಡ್ ಮಾಡೋಕ್ಕೆ. ಮತ್ತು ನಿಮ್ಮದು ವ್ಯಾಲಿಡ್ US ವೀಸಾ ಇದ್ದರೆ US ವೀಸಾ ಕಾಪಿ ಬೇಕು. ಮತ್ತು US ವೀಸಾ ಸ್ಟಾಂಪ್ ಆಗಿರೋ ಹಳೆ ಪಾಸ್ಪೋರ್ಟ್ ಇದ್ದರೆ ಹಳೆ ಪಾಸ್ಪೋರ್ಟ್ ಕಾಪಿ ಬೇಕು. ಮತ್ತು ನಿಮ್ಮದು ಕವರಿಂಗ್ ಲೆಟರ್, ಪರ್ಸನಲ್ ಕವರಿಂಗ್ ಲೆಟರು, ಬಿಸ್ನೆಸ್ ಆಗಿದ್ದರೆ ಬಿಸ್ನೆಸ್ ಪ್ರೂಫು, ಮತ್ತು ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸು 6 months ಬ್ಯಾಂಕ್ ಸ್ಟೇಟ್ಮೆಂಟು, 3 years ITR ಮ್ಯಾಂಡೇಟ್ರಿ ಬೇಕು. ಮತ್ತು ಏರ್ ಟಿಕೆಟು ಮ್ಯಾಂಡೇಟ್ರಿ ಇಲ್ಲ. ಸೊ ಯಾಕಂದರೆ ಇನ್ ಕೇಸ್ ವೀಸಾ ಏನಾದರೂ ಅಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲೇಷನ್ ಎಲ್ಲ ಚಾರ್ಜಸ್ ಜಾಸ್ತಿ ಇರೋದ್ರಿಂದ ಟಿಕೆಟ್ ಕಾಪಿ ಮ್ಯಾಂಡೇಟ್ರಿ ಇರೋದಿಲ್ಲ. ಸೊ ಯಾರಾದರೂ ನಿಮ್ಮ ಇನ್ವೈಟ್ ಮಾಡ್ತಾರಂತೆ ಇನ್ವಿಟೇಷನ್ ಲೆಟರ್ ಕೊಡಬೇಕು. ನಿಮ್ಮ ಮಗ ಆಗಲಿ, ರಿಲೇಟಿವ್ ಆಗಲಿ, ಫ್ರೆಂಡ್ಸ್ ಆಗಲಿ, ಅವ್ರ ಇನ್ವಿಟೇಷನ್ ಲೆಟರ್ ತೊಗೋಬೇಕು. ಇನ್ವಿಟೇಷನ್ ಲೆಟರು ಮತ್ತು ಇನ್ವೈಟರ್ ಪಾಸ್ಪೋರ್ಟ್ ಕಾಪಿ ಆ್ಯಂಡ್ ವೀಸಾ ಕಾಪಿ ಆ್ಯಂಡ್ ರೆಸಿಡೆನ್ಷಿಯಲ್ ಪ್ರೂಫು, ಇಷ್ಟು ಡಾಕ್ಯುಮೆಂಟ್ಸ್ ಇನ್ವೈಟರ್ ಕಡೆಯಿಂದ ತೊಗೋಬೇಕು. ಇಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡು ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ದಾದಮೇಲೆ ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಮಗೆ ಬಯೋಮೆಟ್ರಿಕ್ ಕನ್ಫರ್ಮೇಷನ್ನು ಮೇಲಲ್ಲಿ ಕನ್ಫರ್ಮ್ ಮಾಡ್ತಾರೆ. ಸೊ ಬಯೋಮೆಟ್ರಿಕ್ ಕನ್ಫರ್ಮೇಷನ್ ಬಂದಿದೆ ಅಂತ. ಸೊ ಅದನ್ನು ನಾವು ಆ ಲೆಟ್ರ್ ಇಟ್ಕೊಂಡು ಆನ್ಲೈನಲ್ಲಿ ಮತ್ತೆ ಅಪ್ಲೋಡ್ ಮಾಡಿ ಅದು ಬಯೋಮೆಟ್ರಿಕ್ ಅಪಾಯಿಂಟ್ಮೆಂಟ್ ತೊಗೋಬೇಕು. ಸೊ ಅದು ನೀವು ಫಿಸಿಕಲಿ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಕೊಟ್ಬಿಟ್ಟು ಬರಬೇಕು. ಬಯೋಮೆಟ್ರಿಕ್ ಕೊಟ್ಬಿಟ್ಟು ಬಂದಮೇಲೆ ಅದು ಪ್ರೋಸೆಸ್ಸು ಎಷ್ಟು ದಿನ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅವರು ಬಯೋಮೆಟ್ರಿಕ್ ಆದಮೇಲೆ ನಮ್ಗೆ ಅಪ್ರೂವಲ್ ಲೆಟ್ರ್ ಕಳಿಸ್ತಾರೆ. ವೀಸಾ ಅಪ್ರೂವಲ್ ಲೆಟ್ರ್ ಅಂತ ಕೇಳ್ತಾರೆ. ಕಳಿಸಿದ ಮೇಲೆ ವೀಸಾ ಅಪ್ರೂವಲ್ ಲೆಟ್ರ್ ಅಂತ ಕಳಿಸ್ತಾರೆ ನಮಗೆ ಮೇಲಲ್ಲಿ. ಸೊ ಆವಾಗ ನಾವು ಆ ಲೆಟ್ರನ್ನ ಇಟ್ಕೊಂಡು ಅದಕ್ಕೂ ಮತ್ತು ನೀವಿಲ್ಲ ಪಾಸ್ಪೋರ್ಟ್ ತೊಗೊಂಡು ನೀವೇ ಸಬ್ಮಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಅಪಾಯಿಂಟ್ಮೆಂಟ್ ತೆಗೆದುಕೊಡ್ಬೇಕು. ಇಲ್ಲ 2 way ಕೊರಿಯರ್ ಪೇ ಮಾಡಿ ನಾವು ಇಲ್ಲ ಸರ್ ನಾವು ಹೋಗೋಕ್ಕಾಗಲ್ಲ, ನಮಗೆ 2 way ಕೊರಿಯರು ಪೇ ಮಾಡಿ ಪರವಾಗಿಲ್ಲ ನಾವು ಪೇ ಮಾಡ್ತೀವಿ ಅಂತ ಹೇಳಿದ್ರೆ 2 way ಕೊರಿಯರ್ ಚಾರ್ಜ್ ಪೇ ಮಾಡಿದ್ರೆ ಅವರೇ ಮನೆ ಹತ್ರ ಬಂದು ಪಿಕಪ್ ಮಾಡಿ ಮತ್ತೆ ಅವರೇ ರಿಟರ್ನ್ ತಂದುಕೊಡ್ತಾರೆ. ಈ ಥರ ಕೆನಡಾ ವೀಸಾ ಪ್ರೊಸೆಸ್ ಇರುತ್ತೆ. ಮತ್ತು ಪ್ರೊಸೆಸಿಂಗ್ ಟೈಮ್ ವಿಷಯಕ್ಕೆ ಬಂದರೆ ಇದಕ್ಕೆ ಕೆನಡಾ ವೀಸಾಗೆ ಪ್ರೊಸೆಸಿಂಗ್ ಟೈಮ್ ಅಂತ ಯಾವುದೂ ಫಿಕ್ಸ್ ಇಲ್ಲ. ಸೊ ಇದು ಎಷ್ಟು ದಿನ ಆದರೂ ತೊಗೋಬೋದು. 1 month ತೊಗೊಳ್ತಾರೆ, 2 months ತೊಗೊಳ್ತಾರೆ, 3 months ತೊಗೊಳ್ತಾರೆ, 6 months ತೊಗೊಳ್ತಾರೆ, 1 year ತೊಗೊಳ್ತಾರೆ. ನಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸು ಮೋರ್ ದೆನ್ ಇಯರ್
ಮೋರ್ ದೆನ್ ಇಯರ್ ತೊಗೊಂಡಿದ್ದಾರೆ ಒಂದು ಅಪ್ಲಿಕೇಶನ್ಗೆ. ಕೆಲವೊಂದು ಅಪ್ಲಿಕೇಶನ್ ಮೋರ್ ದೆನ್ 6 months ತೊಗೊಂಡಿದ್ದಾರೆ. ಕೆಲವೊಂದು ಅಪ್ಲಿಕೇಶನ್ ವಿತಿನ್ 1 monthಲ್ಲಿ ಬಂದಿದೆ, ವಿತಿನ್ 2 monthsಲ್ಲಿ ಬಂದಿದೆ. ಸೊ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು, ಒಂದು ಅಪ್ಲಿಕೇಶನ್ ಲಾಸ್ಟ್ ಇಯರ್ ಜನವರಿನಲ್ಲಿ ಅಪ್ಲೈ ಮಾಡಿದ್ದಕ್ಕೆ ಈ ಇಯರ್ ಜನವರಿನಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಈ ಥರ ಇರುತ್ತೆ. ಸೊ ಯಾರಿಗೆ US ವೀಸಾ ವ್ಯಾಲಿಡ್ ವೀಸಾ ಇರುತ್ತೋ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಕೆನಡಾ ವೀಸಾಗೆ. ಸೊ ನಿಮಗೆ US ವೀಸಾ ವ್ಯಾಲಿಡ್ ಇದ್ದರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಕಮ್ಮಿ ಇರುತ್ತೆ. ಸೊ ಪ್ರೋಸೆಸ್ ಬೇಗ ಆಗುತ್ತೆ. US ವೀಸಾ ಇರೋದ್ರಿಂದ ನಿಮಗೆ ವಿತಿನ್ 1 month, 1.5 month, 2 monthsಲ್ಲಿ ನಿಮ್ಮ ವೀಸಾ ನಿಮಗೆ ಸ್ಟಾಂಪಿಂಗ್ ಆಗಿ ಬಂದುಬಿಡುತ್ತೆ. ಬಟ್ US ವೀಸಾ ಇಲ್ಲ ಅನ್ನೋರಿಗೆ 6 months ಆಗ್ಬೋದು, 1 year ಆಗ್ಬೋದು, ಅದು ಯಾರೂ ಏನೂ ಹೇಳೋಕ್ಕಾಗೋದಿಲ್ಲ. ಓಕೆ, ಅದಕ್ಕೆ ನಾವು ಟೈಮ್ ಫ್ರೇಮ್ ನಾವು ಕೊಡೋಕ್ಕಾಗೋದಿಲ್ಲ. ಇಲ್ಲ ಸರ್ ನಾವು ಹೇಳಿದ್ರಿ ಇಷ್ಟು ದಿನದಲ್ಲಿ ಬಂದುಬಿಡುತ್ತೆ ಅಂತೇಳಿ ಆ ಥರ ನಾವು ಯಾರಿಗೂ ಕಮಿಟ್ ಮಾಡೋದಿಲ್ಲ. ಫಾಲ್ಸ್ ಕಮಿಟ್ಮೆಂಟ್ ಎಲ್ಲ ಕೊಡೋದೇ ಇಲ್ಲ. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಎಂಬೆಸಿ. ಅವ್ರು ಎಷ್ಟು ಪ್ರೊಸೆಸಿಂಗ್ ಟೈಮ್ ತಗೊಳ್ತಾರೋ ಅಷ್ಟು ಟೈಮು ಅವ್ರು ತಗೊಳ್ತಾರೆ. ಅದಕ್ಕೆ ಮುಂಚೆ ನಂಗೆ ಬೇಕು ಅನ್ನೋ ಅರ್ಜೆಂಟ್ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಇನ್ ಕೇಸ್ ನಿಮ್ಗೆ ಬೇರೆ ಪ್ಲ್ಯಾನ್ ಇದೆಯಾ ಟ್ರಾವೆಲ್ ಅಂತ, ನಿಮ್ಮ ಪಾಸ್ಪೋರ್ಟ್ ನಿಮ್ಮ ಕೈಲಿರುತ್ತೆ. ಸೊ ನೀವೆಲ್ಲಾದರೂ ಹೋಗ್ಬಿಟ್ಟು ಬರ್ಬೋದು. ಇನ್ ಕೇಸ್ ನೀವು ಅಪ್ರೂವಲ್ ಬಂದ್ರೇನು 30 days ಟೈಮ್ ಕೊಡ್ತಾರೆ ನಿಮಗೆ. ಪಾಸ್ಪೋರ್ಟ್ ಸಬ್ಮಿಟ್ ಮಾಡೋಕ್ಕೆ 30 days ಟೈಮ್ ಕೊಡ್ತಾರೆ. ಆ 30 days ಒಳಗಡೆ ನಾವು ಸಬ್ಮಿಟ್ ಮಾಡಬೇಕು. ಈ ಥರ ಇರುತ್ತೆ. ಸೊ ಈ ಥರ ಇರುತ್ತೆ ಕೆನಡಾ ವೀಸಾ ಪ್ರೊಸೆಸ್ಸು. ಸೊ US ವೀಸಾ ಇರೋರಿಗೆ ಅಡ್ವಾಂಟೇಜ್ ಇರುತ್ತೆ. ಸೊ ಅದೊಂದು ಪ್ರೊಸೆಸಿಂಗ್ ಟೈಮ್ ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಯಾರಿಗೂ ನಾವು ಟೈಮ್ ಫ್ರೇಮ್ ಕೊಡೋದಿಲ್ಲ. ಸೊ ಪ್ರೋಸೆಸ್ ಯಾವ ಥರ ಅಂತ ಹೇಳ್ತೀವಿ, ಆನ್ಲೈನ್ ನಾವು ಅಪ್ಲೈ ಮಾಡಿಕೊಡ್ತೀವಿ. ಡಾಕ್ಯುಮೆಂಟೇಷನು ನಾವು ಕೇಳಿದ್ದ ಡಾಕ್ಯುಮೆಂಟೇಷನ್ ಕೊಡಬೇಕು. ಇಲ್ಲ ಸರ್ ನಾವು ಇದಿಲ್ಲ ಅದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಕಡೆಯಿಂದ ಡಾಕ್ಯುಮೆಂಟ್ ಏನು ಕೊಡಬೇಕು ಅದು ನೀವು ಕೊಡಲೇಬೇಕಾಗುತ್ತೆ. ಮತ್ತು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಮಾಡಬೇಕು ಅದು ನಾವು 100% ಸಪೋರ್ಟ್ ಮಾಡ್ತೀವಿ. ಸೊ ನಿಮ್ಮ ಡಾಕ್ಯುಮೆಂಟ್ಸನ್ನ ನಾವು ರೆಡಿ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ನಿಮ್ಮ ಡಾಕ್ಯುಮೆಂಟ್ ನೀವು ಕೊಟ್ಟರೆ ನಮ್ಮ ಕಡೆಯಿಂದ ಏನು ಮಾಡಬೇಕು, ಏನು 100 ಅಲ್ಲ 200% ನಮ್ಮ ಕಡೆಯಿಂದ ಏನು ಮಾಡಿಕೊಡ್ಬೇಕು ಅದು ನಾವು ಮಾಡಿಕೊಡ್ತೀವಿ. ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ನಿಮಗಿರುತ್ತೆ ವೀಸಾ ಪ್ರೊಸೆಸಿಂಗ್ ಬಗ್ಗೆ. ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ಸೊ ಇದು ಕೆನಡಾ ವೀಸಾ ಪ್ರೊಸೆಸ್ ಈ ಥರ ಇರುತ್ತೆ. ನಿಮ್ಗೆ ಯಾರ್ಯಾರು ನಮ್ಮ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ. ಮತ್ತು ಯಾರಿಗೆ ಕೆನಡಾ ವೀಸಾ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಲ್ ಮಾಡಿ. ವೀಸಾ ಅಸಿಸ್ಟೆನ್ಸ್ ಬಗ್ಗೆ ಏನೇ ಟ್ರಾವೆಲ್ ರಿಕ್ವೈರ್ಮೆಂಟ್ ಇದ್ದರೆ ನಮ್ಗೆ ಕಾಲ್ ಮಾಡಿ. ಸೊ ಇವತ್ತು ವಿಡಿಯೋ ಕೆನಡಾ ವೀಸಾ ಪ್ರೊಸೆಸ್ಸು ಮುಗೀತು. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು, ಇಲ್ಲ ಸರ್ ನಮಗೇನೋ ಕ್ಲಾರಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿರ್ತೀನಿ. ಕಾಲ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ನಿಮ್ಗೆ ಏನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕು ಸರ್, ಈ ಇನ್ಫಾರ್ಮೇಷನ್ ಬಗ್ಗೆ ನಮಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಬೇರೆ ಯಾರು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.